ಹೋಗ್ತೀಯಾ? ಇನ್ನೆಂದ ಬರ್ಕೊಡ್ದೆ ಹುಡುಗ ಮೇಲೆ ಬಂದ್ರೆ ಇನ್ನೆರಡು ದಿನದಲ್ಲಿ ನಿನ್ನ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಸ್ವಾಮಿ ಹೇಳಿದಂತೆ ಸತ್ಯ ನಿಜ ಆಯಿತು. ಮತ್ತು ನನ್ನ ಮನೆಗೆ ನನ್ನ ವಸ್ತು ಬಂದಿರೋದ್ರಿಂದ ನಾನು ಮತ್ತೆ ಈ ಕ್ಷೇತ್ರಕ್ಕೆ ಬಂದು ಮನಸ್ಸಿಗೆ ನೆಮ್ಮದಿಯಿಂದ ಸಂತೋಷದಿಂದ ನಾನು ಹೋಗ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, V1 ಸುದ್ದಿ ವಾಹಿನಿಗೆ ಸ್ವಾಗತ. ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮನವರು ಭಕ್ತಾದಿಗಳ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ದೇವರನ್ನ ಆಹ್ವಾನ ಮಾಡಿಸಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಅದಕ್ಕೆ ಒಂದು ಪರಿಹಾರ ಒದಗಿಸುತ್ತಾರೆ. ಅಂತಹದ್ರಲ್ಲಿ ಇತ್ತೀಚೆಗೆ ಭಕ್ತಾದಿಗಳ ಮನೆಗೆ ಹೋದಾಗ ಒಬ್ಬ ಹುಡುಗನಲ್ಲಿ ದೆವ್ವ ಇರೋದು ತಾಯಿಯ ಆಹ್ವಾನಿಯ ಮೂಲಕ ಗೊತ್ತಾಯಿತು. ವೀಕ್ಷಕರೇ, ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿದರೆ ಈ ಪುಣ್ಯಕ್ಷೇತ್ರದ ಪವಾಡದ ಬಗ್ಗೆ ತಿಳಿಯುತ್ತದೆ. ಹೋಗ್ತೀಯಾ? ಇಲ್ಲ ಇನ್ನು ಬಂಧಿಸಿ ಇನ್ನು ಮುಕ್ತಿನ ತಕ್ಕದ್ ಬೇಕಾ ಬೇಡ? ನಿನಗೇನು ಬೇಕು ಹೇಳು, ಮುಕ್ತಿ ಕೊಡುವನ್ನು ಕೊಡಿಸ್ತೀನಿ. ಇನ್ನು ಜೀತದಾಳಾಗಿ ದುಡಿಬೇಕಾ? ಬಿಡು ಬಾಯ. ಇನ್ನೊಬ್ರು ಮಾಂತ್ರಿಕರ ಕೈ ಸಿಗ್ಬೇಕಾ ನೀನು? ಇಲ್ಲ ಹೋಗ್ತೀಯಾ? ಹೋಗ್ತೀಯಾ? ಹೋಗ್ತೀನಿ ಇವತ್ತು. ಹೋಗ್ತೀನಿ ಅನ್ನೋದಾದ್ರೆ ಪೂರ ಏನೈತ ಮುಕ್ತಿ ಕೊಡಿಸ್ತೀನಿ. ಇಲ್ಲ ಅಂದ್ರೆ ಇದೇ ನಿನಗೆ ಮಾತಾಡ್ತೀರ ಏನೈತ ಬಿಡುಗಡೆ. ಹೇಳು ಅದೇನು ಅಂತ ಹೇಳು. ಹೋಗ್ತೀಯಾ? ಇನ್ನೆಂದ ಬರ್ಕೊಡ್ದೆ ಹುಡುಗ ಮೇಲೆ ಬಂದ್ರೆ ಕಿತ್ಕೊಡು ಅಂತ. ಇನ್ನೆಂದ ಈಗ ಏನೈತ ಇವತ್ತು ಇನ್ನಿಂದ ಯಾರ ಕೈಲಿ ಜೀತ ಮಾಡಿಸ್ತಂಗ ಇನ್ನ ಯಾವ ಪಂಡಿತ ಕೈಲಿಂದ ಇಲ್ಲಿಂದ ದೂರ ಮಾಡಿಸ್ತೀನಿ ಇನ್ನ. ನಿನಗೆ ಮೋಕ್ಷ ಅನ್ನೋ ತಕ್ಕದ್ ಕೊಡಿಸ್ತೀನಿ. ಹೋಗ್ತೀಯಾ? ದೈವ ಇಲ್ಲಿ ಇದ್ದ ಕಡೆ ನೀನು ಆಟ ಆಡ್ತೀಯಲ್ಲ, ನೀನು ಕೊಡು. ಕೊಡ್ತೀನಿ ನಿಂತಾಗೆ. ಯಾವ್ದಲ್ಲ ಅವ್ರದ್ದು ದಂಡ ಕೊಡೋದು ಕೊಡು. ಬರ್ಕೊಡ್ದಿನ್ನ ಬರಲ್ಲ. ಇವತ್ತಿಂದ ಇತ್ತ ಮನೆ ಒಳಗಿನಿ. ಯಾಕೆ ನೀನ್ ತಮ್ಮ ನಿಮ್ಮ ಅಣ್ಣ ಇಲ್ವಾ? ನಿಮ್ಮ ಅಣ್ಣ ತಪ್ಪೋಗು. ಬಂದಿದೀಯಾ? ನುಣ ತಿಂದಾರ ಅವರು. ಯಾಕೆ ನಿಮ್ಮ ಅಪ್ಪ ಮನೆಯಲ್ಲಿ ಎಲ್ಲಾರು ಸಾಕಿ ಸರಿವೆ ಎಲ್ಲ ಕಾರ್ಯಕರ್ತಗಳು ನಿಮ್ಮ ಆಸ್ತಿ ಹೋಯ್ತು ಇವತ್ತು ಮಾಡ್ತಾರೆ. ಯಾವನ್ ಬಂದಿದ್ದ? ನಮ್ಮ ಈ ಕುಡಿಯಂಗಿಲ್ಲ ಈ ತಂದಿದೀಯ. ಬಿಡು ಇನ್ನ ಬಿಟ್ಬಿಟ್ಟು ಹೋಗ್ತಾರೆ. ಹಾಗೇನೆ ಈ ಹುಡುಗನಿಗೆ ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಕಾಣುತ್ತಿತ್ತು. ಎಲ್ಲ ಕಡೆ ಸುತ್ತಾಡಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಎಲ್ಲ ಗುರುಗಳನ್ನ ಭೇಟಿ ಮಾಡಿದ್ರೂ ಸಹ ಈ ಸಮಸ್ಯೆ ಎಲ್ಲಿ ಕೂಡ ಬಗೆಹರಿಯಲೇ ಇಲ್ಲ. ಆದರೆ ಇಲ್ಲಿ ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮನವರು ಮತ್ತೊಮ್ಮೆ ಶಕ್ತಿ ಪವಾಡ ತೋರಿಸಿ ಆ ಹುಡುಗನನ್ನ ಬಚಾವ್ ಮಾಡಿದ್ದಾರೆ. ಈ ದೃಶ್ಯವನ್ನ ನೀವು ಈ ವಿಡಿಯೋದಲ್ಲಿ ನೋಡಲೇಬೇಕು. ಹಾಗೇನೆ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದನು. ಇದನ್ನ ಪತ್ತೆ ಹಚ್ಚಿದ ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮನವರು ಕಳೆದು ಹೋದ ವ್ಯಕ್ತಿಯನ್ನ 2 ದಿನಕ್ಕೆ ವಾಪಸ್ ಕರೆಸಿಕೊಡ್ತೇನೆ ಎಂದು ಹೇಳಿ ಕೊಟ್ಟ ಮಾತನ್ನ ತಾಯಿ ಉಳಿಸಿಕೊಂಡಿದ್ದಾರೆ. ನನ್ನ ದುರದೃಷ್ಟವಶಾತ್ತು ನಮ್ಮ ಮನೆಯಲ್ಲಿ ಒಂದು ಅಚಾತುರ್ಯ ನಡೀತು. ಆ ಅಚಾತುರ್ಯದ ನಿವಾರಣೆಗೋಸ್ಕರ ನಾನು ಈ ದೇವಿ ಹತ್ರ ಬಂದಾಗ ನಮ್ಮ ಈ ದೇವಿಯ ಅರ್ಚಕರು ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಮತ್ತು ಅಲ್ಲಿ ದೇವಿಯ ಮುಂದೆ ಪೂಜೆಯನ್ನು ಮಾಡಿ ಅದರಂತೆ ಇನ್ನೆರಡು ದಿನದಲ್ಲಿ ನಿನ್ನ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಸ್ವಾಮಿ ಹೇಳಿದಂತೆ ಸತ್ಯ ನಿಜ ಆಯಿತು. ಆ ನಿಜ ನನಗೆ ತೃಪ್ತಿ ತಂದಿರೋದ್ರಿಂದ ಮತ್ತು ನನ್ನ ಮನೆಗೆ ನನ್ನ ವಸ್ತು ಬಂದಿರೋದ್ರಿಂದ ನಾನು ಮತ್ತೆ ಈ ಕ್ಷೇತ್ರಕ್ಕೆ ಬಂದು ನಾನು ನನ್ನ ಕೈಲಾಗಿರ್ತಕ್ಕಂತಹ ದೇವರಿಗೆ ಒಂದು ಅಭಿಷೇಕವನ್ನು ಮಾಡಿಸಿ ಮತ್ತು ಈ ದೇವಿಗೆ ಒಂದು ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಇವತ್ತು ನಾನು
ಮನಸ್ಸಿಗೆ ನೆಮ್ಮದಿಯಿಂದ ಸಂತೋಷದಿಂದ ನಾನು ಹೋಗ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ದೇವಿಯ ಒಂದು ದರ್ಶನವನ್ನು ಮಾಡಿ ತಮ್ಮಲ್ಲಿರ್ತಕ್ಕಂತಹ ನೋವು ಸಂಕಟಗಳನ್ನು ನಿವಾರಿಸಿಕೊಂಡು ಜೀವನದಲ್ಲಿ ಸುಖ ಸಂತೋಷದಿಂದ ಇರ್ರಿ ಅಂತ ನನ್ನ ಅನುಭವದ ಮಾತುಗಳನ್ನು ಈ ದೇವಿಯ ಮುಂದೆ ನನ್ನ ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ಸರ್, ವಸ್ತು ಕಳೆದಾಗ ಎಷ್ಟು ದಿನ ಆಯಿತು, ಎಷ್ಟು ದಿನದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಸ್ವಾಮಿ. ಅವರು ನನಗೆ ವಸ್ತು ಕಳೆದೋಗಿ 3 ದಿನ ಆಗಿತ್ತು. ಆ 3 ದಿನ ಆದಮೇಲೆ ನಾನು ಇಲ್ಲಿಗೆ ಬಂದಾಗ ಸ್ವಾಮಿಯವರು 2 ದಿನದಲ್ಲಿ ನಿನ್ನ ವಸ್ತು ಸಿಗುತ್ತೆ ಅಂದರು. ಅದೇ ರೀತಿ 2ನೇ ದಿನ ಸಾಯಂಕಾಲ ನನ್ನ ವಸ್ತು ನನ್ನ ಕೈ ಸೇರಿತು. ಅದಕ್ಕೆ ನಾನು ಈ ದೇವಿಯ ಪಾದಾರಗಳಿಗೆ ಎಷ್ಟು ನಾನು ಪೂಜೆ ಸಲ್ಲಿಸಿದ್ರು ಅಥವಾ ಎಷ್ಟೇ ಕೈಂಕರ್ಯಗಳನ್ನು ಮಾಡಿದ್ರು ನಾನು ಸಾಲದು ಅಂತ ನನ್ನ ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ವೀಕ್ಷಕರೇ, ಈ ಪುಣ್ಯಕ್ಷೇತ್ರದ ಪವಾಡವನ್ನು ಪ್ರತಿನಿತ್ಯ ಒಂದೊಂದು ರೀತಿಯಲ್ಲಿ ನೀವು ಗಮನಿಸಬಹುದು. ಈ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಮಹಾಲಕ್ಷ್ಮಿ ಹೋಮ ಬಹಳ ಆಕರ್ಷಿತವಾಗಿದೆ. ತಾಯಿ ಹಟ್ಟಿಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮ ಇಲ್ಲಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತಾರೆ. ಇದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು. ಹಾಗೆ ಈ ವಿಡಿಯೋದಲ್ಲಿ ಹೋಮ ಮಾಡುವಾಗ ಅಗ್ನಿಯ ರೂಪದಲ್ಲಿ ವಿನಾಯಕನನ್ನು ಕೂಡ ನೋಡಬಹುದು. ತಾಯಿ ಅಮ್ಮನವರು ಆವಾಹನೆಯಾಗಿರುವಂತಹ ಹೋಮದಲ್ಲಿ ಕೂಡ ನೀವು ಗಮನಿಸಬಹುದಾಗಿದೆ. ಹಾಗೆ ಹೋಮದ ಸಮಯದಲ್ಲಿ ಎಷ್ಟು ಜೋರಾಗಿ ಮಳೆ ಬಂದರೂ ಸಹ ಹೋಮದ ಕುಂಡ ಆರಲಿಲ್ಲ. ಭಕ್ತಾದಿಗಳೇ, ಈ ವಿಡಿಯೋ ನೋಡುತ್ತಿರುವ ನಿಮಗೊಂದು ಸಲಹೆ. ನೀವು ಕೂಡ ಎಲ್ಲ ಕಡೆ ಹೋಗಿ ದಾರಿ ತಪ್ಪಿ ಹೋಗ್ತೀರಾ. ಹಾಗಾದರೆ ಒಮ್ಮೆಯಾದರೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಿ. ನೀವು ಇಲ್ಲಿ ನೋಡುತ್ತಿರುವ ವಿಡಿಯೋದಲ್ಲಿ ಯಾವುದೇ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡುತ್ತಿಲ್ಲ. ಅಮ್ಮನವರು ಏನು ಶಕ್ತಿ ಪವಾಡ ತೋರಿಸಿದ್ದಾರೋ ಅದನ್ನು ತೋರಿಸುತ್ತಿದ್ದೇವೆ. ನಮ್ಮ ನಾಡಿನ ಎಲ್ಲ ಜನತೆಗೋಸ್ಕರ ಗುರುಗಳಾದ ಗೋವಿಂದರಾಜ್ ಗುರುಗಳು ನಾಡಿನ ಜನರ ಒಳಿತಿಗಾಗಿ ಪ್ರತಿಯೊಂದು ಸಂದೇಶವನ್ನು ತಿಳಿಸುತ್ತಾ ಹೋಗುತ್ತಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಜಯಣ್ಣ ಅಂತ ಸರ್. ನಂದು ಸ್ಥಳ ತುಮಕೂರು. ತಾಯಿ ನನಗೆ ಇಲ್ಲಿರೋ ಇದು ನನಗೆ ಗೊತ್ತಿರಲಿಲ್ಲ. ನಾನು ಈ ಉಪ್ಪಾರಹಳ್ಳಿಯಲ್ಲಿ ಬಾಡಿಗೆ ಹೋದಾಗ, ನಾನು ಆಟೋ ಡ್ರೈವರು, ಆಟೋ ರಿಕ್ಷಾ ಇದೆ ನಂದು. ಉಪ್ಪಾರಹಳ್ಳಿಯಲ್ಲಿ ಬಾಡಿಗೆ ಹೋದಾಗ ಅಲ್ಲೊಬ್ಬರು ಕರೆದ್ಬಿಟ್ಟು, ಅಂಕಲ್ಲು ಈ ಥರ ಹೋಗ್ಬೇಕು, ಸಾತೇನಹಳ್ಳಿಗೆ ಹೋಗ್ಬೇಕು, ಚೋಳೂರು ಹತ್ರ, ಬರ್ತೀರಾ ಬಾಡಿಗೆ ಅಂತಂದರು. ಆಗ್ತು ಬರ್ತೀನಿ ಬಿಡಿ ಅಂತೇಳಿ ಅವ್ರಿಗೆ ಹೇಳಿ ಸಂಜೆ ಸಿಕ್ಕಿದ್ರು, ಹೇಳಿದೆ. ಮತ್ತು ಬೆಳಗ್ಗೆ 6 ಗಂಟೆಗೆ ಅವ್ರನ್ನ ಕರ್ಕೊಂಡು ಸೀದಾ ನಾನು ಇಲ್ಲಿಗೆ ಅವ್ರನ್ನ ಬಾಡಿಗೆ ಕರ್ಕೊಂಡು ಬಂದೆ. ಇಲ್ಲಿರ್ತಕ್ಕಂಥ ಪವಾಡ ನನಗೆ ಗೊತ್ತಿರಲಿಲ್ಲ. ಈ ನಮ್ಮಮ್ಮ ಆಶೀರ್ವಾದ ಇತ್ತೇನೋ ನಾನು ಬರಬೇಕು ಅಂತ ಇಲ್ಲಿಗೆ ನಾನು ಅವ್ರ ಮುಖಾಂತರ ಇಲ್ಲಿಗೆ ಬಂದು ನನ್ನ ಕಷ್ಟಗಳನ್ನು ನಾನು ಕೇಳ್ಕೊಂಡು ನಮ್ಮಮ್ಮ ನನಗೆ ಆಯಿತು ನಾನು ಇದೀನಿ ಹೋಗು ಅಂತ ಹೇಳ್ತು. ಆ ನಮ್ಮಮ್ಮನ ಆಶೀರ್ವಾದದಿಂದ ಇವತ್ತು ನಾನು ಚೆನ್ನಾಗಿದ್ದೀನಿ. ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದೆ. ತುಂಬ ಕಷ್ಟ ಇತ್ತು ನನಗೆ. ಎಷ್ಟೇ ದುಡಿದ್ರೂ ನಿಲ್ತಾ ಇರಲಿಲ್ಲ, ಏನಿಲ್ಲ. ಅಲ್ಲ ನನಗೆ ವಿರೋಧಿಗಳಾಗಿ ಇರ್ತಿದ್ರು. ಈಗ ನಮ್ಮಮ್ಮನ ಸನ್ನಿಧಾನಕ್ಕೆ ಬಂದು ನಮ್ಮಮ್ಮ ಹಟ್ಟಿಲಕ್ಕಮ್ಮ ದೇವಿ, ಜಲ್ದಿಗಿರಮ್ಮ ದೇವಿ, ನಾನು ದೊಡ್ಡಮ್ಮ ಚಿಕ್ಕಮ್ಮ ತಾಯಿ ಆಶೀರ್ವಾದದಿಂದ ಇಂದು ನಾನು ಹೋಗ್ತಕ್ಕಂಥ ದಾರಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ನಾನು ಬೆಳಗ್ಗೆ ಎದ್ದು ನಮ್ಮಮ್ಮನ ಹೆಸರು ಹೇಳಿ, ನಮ್ಮಮ್ಮನ ನಾಮವನ್ನು ಹೇಳಿ ಈಚೆ ಹೋದರೆ ನನಗೆ ಅಮ್ಮ ಎಷ್ಟು ನನಗೆ ಕರುಣಿಸ್ಬೇಕೋ ಅಷ್ಟು ಸಂಜೆ ವರ್ಷತಿ ಕರುಣಿಸೇ ಕೊಡ್ತಾಳೆ. ನಾನು ಮಾತ್ರ ತುಂಬ ನಮ್ಮಮ್ಮನ ನಂಬಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನೋಡಿರಿ, ಇವತ್ತಿನ ದಿವಸ ನಾನು ಬರಬೇಕು ಅನ್ನೋ ಇದೇ ಇರಲಿಲ್ಲ. ನನ್ನ ಸ್ನೇಹಿತನ ಒಂದು ಇದಕ್ಕೋಸ್ಕರ ಅವನೊಂದು ಕಷ್ಟ ಪರಿಹಾರ ಆಗಲಿ ಅಂತೇಳಿ ಅವನ ಮುಖಾಂತರ ಬಂದು ಇವತ್ತು ನನಗೆ ಹುಣ್ಣಿಮೆ ಇವತ್ತು ಈ ಥರ ಇದೆ ಇಲ್ಲಿ ಅಂತ ನನಗೆ ಗೊತ್ತೇ ಇಲ್ಲ. ಬಂದಿಲ್ಲಿ ನಾನು ಸೇವೆ ಏನಾಯಿತು ನಾನು ಸೇವೆ ಮಾಡಿದ್ದೀನಿ. ನಮ್ಮಮ್ಮನ ಆಶೀರ್ವಾದ ನನ್ನ ಮೇಲೆ ಕೊನೆ ತನಕ ಇರಲಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಬಂದು ನಮ್ಮಮ್ಮನ ಆಶೀರ್ವಾದ ಪಡ್ಕೊಳ್ಳಿ. ತುಂಬ ಸತ್ಯ ಇದೆ, ತುಂಬ ಪವಾಡ ಇದೆ. ಶುಕ್ರತಂ ಯಮಾಯ ಸೋಮಕಂ ತರದ ಯಮಾಯ ದೋಹದಾಭಿಃ ಸಾಂಸದ್ರತೆ ರಕ್ಷದಾ ಭಾರತಬ್ಧ ಸ್ವಸ್ಥಯೇ ಯಸ್ಮಾನ್ ಚಾನೇಶೋ ಅನ್ವೇಗೋ ಭವಾನಃ ಯತ್ವೇಮನೆ ಪ್ರತಿದನ್ನೋ ದರಸ್ವಶನ್ನಯೇದಿ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ.
पादारविन्दयोः पाद्यं वाचमस्योः अर्घ्यमर्घ्यम् ॐ लक्ष्मीर्नों नित्यपुष्टान्नों निभावर्येन्नों आदित्येन्नों दित्येन्नों दीप्ताय रुद्रये नमः मनखाये नमः परिवल्लभाय नमः शोभज्योत्सिन्ये नमः देव्ये नमः सर्वोपद्रवनिवारिण्ये नमः नमादे मदंजोतामेते एकदा ब्रह्मणोपादि आवाहित श्री सकलकलशाधिष्ठानदेवता समेतं महाकर्पूरोत्तमङ्गलनीराजनं सन्दर्शयामि देवता रक्षां धारयामि नमः आवाहित श्री सकलदेवताभ्यो नमः मङ्गलनीराजनं दर्शयामि देवता रक्षां धारयामि ॐ भूर्भुवस्सुवरोमग्निमभ्यात्मं प्रतिष्ठाप्य मोक्षणदोजैर्प्रादिदवोत्सिज्य गणपतिर्नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् महागणपति नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् महागणपति नमः समर्पितममागं छाया वार्तां संभूतं तं नमामि शनेश्वरं स्वाहा शनेश्वराय अधिदेवताय नमः प्रतिदेवताय नमः अर्थकाय महावीर्यं चन्द्रादित्यविमर्दनं सुमेधागपसम्भूतं तं रामं प्रणमाम्यं स्वाहा केतुं प्रणमाम्यं स्वाहा केतुराय नमः पलाश्वसंकाय केतुराय नमः अधिदेवताय नमः केतुग्रह प्रतिदेवताय स्वाहा अधिदेवताय नमः ओम त्र्यंबकं यजामहे सुगन्धिं पुष्टिवर्धनं उर्वारुकं ज्योतिषीमामृता स्वाहा मृत्युञ्जय नमः ओम त्र्यंबकं यजामहे सुगन्धिं पुष्टिवर्धनं उर्वारुकं ज्योतिषीमामृता स्वाहा मृत्युञ्जयाय नमः त्र्यंबकं यजामहे सुगन्धिं पुष्टिवर्धनं उर्वारुकं ज्योतिषीमामृता स्वाहा मृत्युञ्जयाय नमः ओम त्र्यंबकं यजामहे सुगन्धिं पुष्टिवर्धनं उर्वारुकं देवी तन्नमः कात्यायनाय विद्महे कन्याकुमारी धीमहि तन्नो दुर्गे प्रचोदयात् स्वाहा तन्नमः अट्टेलक्कम्मನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಅಹಂ ರುದ್ರೇಭಿರವಸುಭಿಸ್ತರಾಮ್ಯಹಮಾದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರಾವರುಣೋ ಭಾವಿವರಮ್ಯಹಮಿಂದ್ರಾಣ್ಯೇ ಅಹಮಶ್ವಿನೋ ಸ್ವಾಹಾ ಬಿವರಮ್ಯಹಂ ಅಟ್ಟೇಲಕ್ಕಮ್ಮ ದೇವಿ ದೇವತಾಭ್ಯ ಸ್ವಾಹಾ ಸಾಧುವಿನ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ओम जातवेदते तुनपामतोमवराते यतो निदहाति वेदः सनःपर्षदति दुर्गाणि विश्वानामेव सिन्धुं दरितात्यग्निये स्वाहा गणानां त्वा गणपतिं नमामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनश्शृण्वन्नोतिभिः स्वाहा ओम ह्रीं स्परस्पर पस्पर पस्पर घोर घोर तन तन रूप चरचर प्रचर प्रचर कह कह मम बंद बंद गाते ओम पट स्वाहा हवाय दशेटलक मा जलगे रमा देवी देवता ब्रह्म सकल द्वारा हवाय दशे सकल देवता आप सूसरा कट माಡು ವೈರು ರಾಜು ಈ ಕಡೆಗೆ ಮಕ ಮಾಡಪ್ಪ ಹಿಂಗೆ ದೇವ್ರ ಕಡೆಗೆ ಚಲ್ಬೇಡಿ ಕರ್ಪೂರ ಎತ್ತೋ ಎತ್ತೋ ಮೇಲಕ್ಕೆ ಎತ್ತೋ ನೀನು ಹಿಂಗಾಗಲ್ಲ ಹಂಗೆ ಹೊಡಿಯಪ್ಪ ಸ್ಟೇಟೇ ಹೊಡಿ ಹಾಂ ಎತ್ತಿ ಮಾಡಿ ಒಂದೇ ಸಲಿಗೆ ಹಾಕು 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 ಹಾಂ ವೆರಿ ಗುಡ್ ಎರಡು ಮಾಡು ಎಡಕ್ಕೆ ಬಲಕ್ಕೆ ಎಸಿ ಒಂದು ಕಾಯಿ ಹೊಡಿಬೇಕಾ ಸರ್ವಭೂತ ಪ್ರೇತ ಪಿಚಾಚಾನಾಂ ಶಾಕಿನಿ ಢಾಕಿನಿ ಗ್ರಹಾಣಾಂ ನಾಶಯ ನಾಶಯ ಪೂರ್ವ ದಿಶಂ ಬಂಧಯ ಬಂಧಯ ವಾರ್ಥಾಳಿಮಾಂ ರಕ್ಷ ರಕ್ಷ ದಕ್ಷಿಣ ದಿಶಂ ಬಂಧಯ ಬಂಧಯ ಕಿರಾತವಾರ್ಥಾಳಿಮಾಂ ರಕ್ಷ ರಕ್ಷ ಪಶ್ಚಿಮ ದಿಶಂ ಬಂಧಯ ಬಂಧಯ ಸ್ವಪ್ನವಾರ್ಥಾಳಿಮಾಂ ರಕ್ಷ ರಕ್ಷ ಉತ್ತರ ದಿಶಂ ಬಂಧಯ ಬಂಧಯ ಕಾಳಿಮಾಂ ರಕ್ಷ ರಕ್ಷ ಊರ್ಧ್ವ ದಿಶಂ ಬಂಧಯ ಬಂಧಯ ಉಗ್ರ ओम अहम रुद्रेभिर्वसुभिस्तराम्यहमादित्यैरुत विश्वदेवैः अहम मित्रावरुणो भाविभरम्यहमिन्द्राग्नि अहमश्विनो भाम् अहम सोमवाहनसं बिभवि अहमेव
ದಯವಿಟ್ಟು ಮಿಸ್ ಮಾಡದೆ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ನಮ್ಮ ಗೋವಿಂದರಾಜ್ ಗುರುಗಳು ತಿಳಿಸುತ್ತಾರೆ. ಈ ಕ್ಷೇತ್ರಕ್ಕೆ ಸಂಪರ್ಕಿಸಬೇಕಾದಂತಹ ವಿಳಾಸ ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿಯಮ್ಮ ಸನ್ನಿಧಾನ, ಸಾತೇನಹಳ್ಳಿ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ದೂರವಾಣಿ ಸಂಖ್ಯೆ 9845604541. ಹಾಂ ಅದೇ ಅಣ್ಣ ಆಗಲೇ ಹೇಳಿದ್ದು, ಉಪ್ಪಾಕಿಲ್ಲ ನೋಡಿ ಅಂತ. ಅದ್ರಾಗಾದ್ರೆ ಏನು ಕೈ ನಿಲ್ಕೊಂಡು ನೀವು ಓದಿದ್ರೆ ತಿನ್ನಕ್ಕಾಗಲ್ಲ ಅಂತ. ಬರ್ತಾ ಇದ್ದಾರೆ, 10 ನಿಮಿಷ ಬರ್ತಾರೆ ನೋಡಿ.